ಸಿದ್ದರಾಮಯ್ಯ ವಿರುದ್ಧ ಗಣಿಗಾರಿಕೆ ಲೀಸ್ ಬಾಂಬ್ ಶೇಕಡಾ 90ರಷ್ಟು ಇತ್ಯರ್ಥವಾಗಿಲ್ಲ ಗಣಿ ಅಕ್ರಮ ಕೇಸ್. ಎಚ್.ಕೆ. ಪಾಟೀಲ್ ಎತ್ತಿರುವಂತಹ ಪ್ರಶ್ನೆಗೆ ಸಿಎಂ ಉತ್ತರ ನೀಡಿ. ಕೇಂದ್ರ ಸರ್ಕಾರ ಕಾನೂನು ಜಾರಿ ಮಾಡುವ ಹಿಂದಿನ ದಿನ ಸಿದ್ದರಾಮಯ್ಯ ವಿರುದ್ಧ ಗಣಿಗಾರಿಕೆ ಲೀಸ್ ಬಾಂಬ್ ಶೇಕಡಾ 90ರಷ್ಟು ಇತ್ಯರ್ಥವಾಗಿಲ್ಲ ಗಣಿ ಅಕ್ರಮ ಕೇಸ್. ಎಚ್.ಕೆ. ಪಾಟೀಲ್ ಎತ್ತಿರುವಂತಹ ಈ ಒಂದು ಪ್ರಶ್ನೆಗೆ ಸಿಎಂ ಉತ್ತರವನ್ನ ನೀಡಲಿ. ಕೇಂದ್ರ ಸರ್ಕಾರ ಕಾನೂನು ಜಾರಿ ಮಾಡುವ ಹಿಂದಿನ ದಿನ ಕರ್ನಾಟಕದಲ್ಲಿ ಹಲವು ಗಣಿಗಾರಿಕೆ ಲೀಸ್ ರಿನ್ಯೂವಲ್ ಮಾಡಿದ್ರಿ. ಸಿದ್ದು ಸರ್ಕಾರ ತಮಗೆ ಬೇಕಾದವರಿಗೆ ಲೀಸ್ ರಿನ್ಯೂವಲ್ ಮಾಡಿತ್ತು. ಅದನ್ನ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾರಾ ಎಚ್.ಕೆ. ಪಾಟೀಲ್ರು? ಎಚ್.ಕೆ. ಪಾಟೀಲ್ರಿಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸವಾಲನ್ನ ಹಾಕಿದ್ದಾರೆ. ವೀಕ್ಷಕರೇ, ಎಚ್.ಕೆ. ಪಾಟೀಲ್ ಇವರು ಈ ಹಿಂದೆ ಸಿಎಂಗೆ ಒಂದು ಪತ್ರವನ್ನ ಬರೆದಿರ್ತಾರೆ. ಆ ಒಂದು ಪತ್ರದಲ್ಲಿ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ವಿವರವಾಗಿ ಕಾನೂನು ಕ್ರಮವನ್ನ ಕೈಗೊಳ್ಳುವುದು ಹೇಗೆ ಎನ್ನುವಂತಹ ನಿಟ್ಟಿನಲ್ಲಿ ಬರೆದಿರ್ತಾರೆ. ಈಗ ಬಸವರಾಜ ಬೊಮ್ಮಾಯಿ ಅವರು ಎಚ್.ಕೆ. ಪಾಟೀಲ್ರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ, ಸವಾಲನ್ನ ಹಾಕಿದ್ದಾರೆ. ಚೆನ್ನಾಗಿದೆ, ಕೇಳಿ ಏನು ಅಂತ. ಸಿದ್ದರಾಮಯ್ಯ ವಿರುದ್ಧ ಗಣಿಗಾರಿಕೆ ಲೀಸ್ ಬಾಂಬ್ ಶೇಕಡಾ 90ರಷ್ಟು ಇತ್ಯರ್ಥವಾಗಿಲ್ಲ ಗಣಿ ಅಕ್ರಮ ಕೇಸ್. ಎಚ್.ಕೆ. ಪಾಟೀಲ್ ಎತ್ತಿರುವಂತಹ ಪ್ರಶ್ನೆಗೆ ಸಿಎಂ ಉತ್ತರವನ್ನ ನೀಡಲಿ. ಕೇಂದ್ರ ಸರ್ಕಾರ ಕಾನೂನು ಜಾರಿ ಮಾಡಿರುವ ಹಿಂದಿನ ದಿನ ಕರ್ನಾಟಕದಲ್ಲಿ ಹಲವು ಗಣಿಗಾರಿಕೆ ಲೀಸ್ ರಿನ್ಯೂವಲ್ ಮಾಡಿದ್ರಿ. ಸಿದ್ದು ಸರ್ಕಾರ ತಮಗೆ ಬೇಕಾದವರಿಗೆ ಲೀಸ್ ರಿನ್ಯೂವಲ್ ಮಾಡಿತ್ತು. ಅದಕ್ಕೆ ತನಿಖೆ ಮಾಡಲು ಮುಂದಾಗ್ತಾರೆ ಈಗ ಎಚ್.ಕೆ. ಪಾಟೀಲ್ರು. ಎಸ್, ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ನೋಂದಾಗಿರುವಂತಹ ಕೇಸ್ಗಳ ಬಗ್ಗೆ, ಪ್ರಗತಿ ಬಗ್ಗೆ ಶೇಕಡ 90ರಷ್ಟು ಕೇಸುಗಳು ಇತ್ಯರ್ಥ ಆಗಿಲ್ಲ ಅನ್ನುವಂಥದ್ದು ಅತ್ಯಂತ ಮಹತ್ವದ ವಿಚಾರವನ್ನು ಅವರು ತೆಗೆದಿದ್ದಾರೆ. ಇಂದು ಕೂಡ ಅವ್ರ ಸರ್ಕಾರ ಇತ್ತು, ಈಗಲೂ ಕೂಡ ಅವ್ರ ಸರ್ಕಾರ ಇದೆ. ಈಗ ಮುಖ್ಯಮಂತ್ರಿಗಳು ಎಚ್.ಕೆ. ಪಾಟೀಲ್ರು ಎತ್ತಿರುವಂಥ ವಿಚಾರಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಕರ್ನಾಟಕದಲ್ಲಿ ಯಾವುದೇ ಸಚಿವ ಸಂಪುಟದ ಸದಸ್ಯರು ಗಂಭೀರವಾದ ವಿಚಾರವನ್ನು ಎತ್ತಿದ್ದಾರೆ. ವಿಶೇಷ ನ್ಯಾಯಾಲಯ ಮಾಡಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು. ಈಗಾಗಲೇ ಹಲವಾರು ಕೇಸುಗಳು ನೋಂದಣಿ ಆಗಿದ್ದಾವೆ, CBIಯಲ್ಲಿದ್ದಾವೆ, SITಯಲ್ಲಿದ್ದಾವೆ. SIT ಆಫೀಸರ್ಸ್ ಮೇಲೇ ಭಾಳಷ್ಟು ಸಂಶಯಾತ್ಮಕವಾಗಿರುವಂಥ ಆರೋಪಗಳು ಬಂದಿವೆ. SIT ಮುಖ್ಯಸ್ಥರ ಮೇಲೇ ಆರೋಪಗಳು ಬಂದಿದೆ. ಇದನ್ನು ಯಾವ ರೀತಿ ತನಿಖೆ ಮಾಡ್ತಾರೆ ನೋಡೋಣ. ನಾನು ಎಚ್.ಕೆ. ಪಾಟೀಲ್ರು ಕೇಳೋಕ್ಕೆ ಇಚ್ಛಪಡ್ತೀನಿ. 2017-18 ಪೂರ್ವದ ಕೇಸ್ಗಳ ಬಗ್ಗೆ ಅವ್ರು ಚರ್ಚೆ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಇಡೀ ದೇಶದಲ್ಲಿ ಮೈನ್ಸ್ಗಳನ್ನು ಹರಾಜು ಮಾಡಬೇಕು ಅಂತ ಹೇಳಿ ನಿರ್ಣಯ ಆಯಿತು. ಕೇಂದ್ರ ಸರ್ಕಾರ ಕಾನೂನನ್ನು ಬದಲಾವಣೆ ಮಾಡಿದೆ. ಕೇಂದ್ರ ಸರ್ಕಾರ ಕಾನೂನನ್ನು ಜಾರಿ ಮಾಡುವ ಹಿಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮೈನಿಂಗ್ ಲೀಸನ್ನು ರಿನ್ಯೂವಲ್ ಮಾಡಿದರು. ನಾಳೆ ಕಾನೂನು ಬದಲಾವಣೆ ಆಗುತ್ತೆ, ಹರಾಜು ಮೇಲೆ ಮಾಡಬೇಕು ಅನ್ನುವಂಥ ಹಿಂದಿನ ದಿವಸ ಸರ್ಕಾರ ತಮ್ಮ ಬೇಕಾದವ್ರಿಗೆ ಲೀಸನ್ನು ರಿನ್ಯೂ ಮಾಡಿದರು. ಅದನ್ನು ಕೂಡ ತನಿಖೆಗೆ ಮಾಡೋಕ್ಕೆ ಹೋಗ್ತಾರಾ ಎಚ್.ಕೆ. ಪಾಟೀಲ್ರು? ಆರ್ ಪಾಟೀಲ್ರು ಹಲವಾರು ವಿಚಾರಗಳನ್ನು ಎತ್ತಾರೆ. ಅವ್ರ ಮಾತಿಗೆ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ವಿರುದ್ಧ ಮಾತನಾಡೋರಿಗೆ ಮರ್ಯಾದೆ ಇಲ್ಲ ಕಾಂಗ್ರೆಸ್ನಲ್ಲಿ ಅಂತ ಭಾವಿಸ್ತಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ದಂಧೆ, ಇದು 224 ಶಾಸಕರಿಗೂ ಗೊತ್ತಿರುವಂತಹ ವಿಚಾರ. ಕ್ಷೇತ್ರಕ್ಕೆ ಯಾವುದೇ ಕಾರ್ಯಕ್ರಮ ಬೇಕಂದ್ರೆ ಶಾಸಕರು ಪೇಮೆಂಟ್ ಮಾಡಬೇಕು. ಈ ಸರ್ಕಾರದಲ್ಲಿ ಇದೇ ನಡೀತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ದಂಧೆ, ಇದು 224 ಶಾಸಕರು ಏನಿದಾರಲ್ಲ ಅವರಿಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಕ್ಷೇತ್ರಕ್ಕೆ ಯಾವುದೇ ಕಾರ್ಯಕ್ರಮ ಬೇಕಾದ್ರೂ ಕೂಡ ಶಾಸಕರು ಪೇಮೆಂಟ್ ಅನ್ನ ಮಾಡಬೇಕು. ಈ ಸರ್ಕಾರದಲ್ಲಿ ಇದೇ ನಡೀತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಎನ್ನುವುದು ಇದೆಯಾ? ಇಂತಹ ಭ್ರಷ್ಟರನ್ನ ಸಿಎಂ
ಪಕ್ಕದಲ್ಲಿ ಕೂರಿಸಿಕೊಳ್ತಾರೆ. ಅಂತಹ ವ್ಯಕ್ತಿಯನ್ನ ಇನ್ನು ಸಂಪುಟದಲ್ಲಿ ಇಟ್ಟುಕೊಂಡಿದ್ದಾರೆ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ, ಕಮಿಷನ್ ವ್ಯವಹಾರ, ಅವ್ಯವಹಾರಗಳು ಸಾಗ್ತಾ ಇದೆ. ಇದಕ್ಕಾಗಿ ಕೊನೆ ಎಂಬುದೇ ಇಲ್ಲ. ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಇವೆಲ್ಲವನ್ನೂ ಇಲಾಖೆಗಳು ಅಂತಾರ. ಇವರೆಲ್ಲರೂ ಕೂಡ ಮಂತ್ರಿಗಳ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಕಿಡಿಕಾರ್ತಾರೆ. ಕುಮಾರಸ್ವಾಮಿ ಅವರು ಸ್ವಲ್ಪ ಕೋಪದಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಝಾಡಿಸಿದ್ದಾರೆ. ಕಮಿಷನ್ ಸರ್ಕಾರ ಇದು, ಕಮಿಷನ್ ದಂಧೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ದಂಧೆ ಶುರುವಾಗಿದೆ. 224 ಶಾಸಕರಿಗೂ ಕೂಡ ಈ ವಿಚಾರಗಳು ಕೂಡ ಗೊತ್ತಿದೆ. ಕ್ಷೇತ್ರಕ್ಕೆ ಯಾವುದೇ ಕಾರ್ಯಕ್ರಮ ಬೇಕಾದರೂ ಕೂಡ ಶಾಸಕರು ಪೇಮೆಂಟ್ ಕೊಡಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿ ಒಂದಷ್ಟು ಕಟು ಸತ್ಯವನ್ನ ಕುಮಾರಸ್ವಾಮಿ ಅವರು ಹೊರಗೆ ಹಾಕಿದ್ದಾರೆ. ಸರ್ಕಾರದಲ್ಲಿ ಇದೇ ನಡೀತಾ ಇರುವುದು ಅಂತ ಹೇಳಿದ್ದಾರೆ. ಮಂತ್ರಿಗಳಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದೆಯಾ? ಸಿಎಂ ಅವರು ಯಾಕೆ ಇವರನ್ನ ಪಕ್ಕಕ್ಕೆ ಕೂರಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. KSRTCಯ ಬಸ್ನ ಮುಂಭಾಗದಲ್ಲಿ ನಮ್ಮ ಆಟೋ ಸಂಘದ ಆಶ್ರಯದಲ್ಲಿ ಆಟೋ ಸ್ಟ್ಯಾಂಡಿಗೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮುಖಾಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ. ನಾನು ಈ ಕಾರ್ಯಕ್ರಮಕ್ಕೆ ಒಂದು ಮನವಿ ಮಾಡಿದ್ದೆ ಅವರಿಗೆ. ನಮ್ಮ ಆಟೋ ಚಾಲಕರೇ, ನೀವುಗಳೇ ಶಂಕುಸ್ಥಾಪನೆ ಪೂಜೆ ಮಾಡ್ಕೊಳ್ಳಿ, ಸಂಪೂರ್ಣ ಆದಮೇಲೆ ನಾನು ಬರ್ತೀನಿ ಅಂತ. ಏಕೆಂದರೆ ನಾನು ರಾಜ್ಯದಲ್ಲಿ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಾಗಲೂ ಜಾಹೀರಾತುಗಳ ಮುಖಾಂತರ ಪ್ರಚಾರ ಪಡೆಯತಕ್ಕಂಥ ಕೆಲಸಕ್ಕೆ ಎಂದೂ ಕೈ ಹಾಕಲಿಲ್ಲ. ಅದು ನನ್ನ ಜಾಯಮಾನವಲ್ಲ. ಇವತ್ತು ಇದೊಂದು ಸಾಂಕೇತಿಕವಾದಂಥ ಒಂದು ಕಾರ್ಯಕ್ರಮ. 24-25ನೇ ಸಾಲಿಗೆ CSR ಫಂಡ್ನಲ್ಲಿ ಸುಮಾರು 28 ಕೋಟಿ ಹಣ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ. MP ಗ್ರ್ಯಾಂಟ್ನಲ್ಲಿ 5 ಕೋಟಿ ಕೊಟ್ಟಿದ್ದೇವೆ. ಈ ವರ್ಷಕ್ಕೆ ಅಂದರೆ 25-26ನೇ ಸಾಲಿಗೆ ಸುಮಾರು 40 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೂ ಈಗಾಗಲೇ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ನನಗೆ ಪ್ರಮುಖವಾಗಿ ಒಂದಿಲ್ಲಿ ರೈತ ಸಂಘದ ಆಶ್ರಯದಲ್ಲಿ ರೈತ ಭವನದ ಒಂದು 5 ಕೋಟಿ ಕಾಮಗಾರಿ ಬೇರೆ. ನನ್ನ ಒಂದು ಕನಸೇನಿತ್ತು, ರಾಜ್ಯದ ಜನ ನನಗೆ ಅಧಿಕಾರ ಕೊಟ್ಟರೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ, ಮಕ್ಕಳ ಒಂದು ಶಿಕ್ಷಣಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನ ಶಾಲೆಗೆ ಚಾಲನೆ ಕೊಡಬೇಕು ಅನ್ನೋದೇನಿತ್ತು. ಒಂದು ಮಾಡಲ್ಲ ಶಾಲೆಯನ್ನು ಸುಮಾರು 7.5ರಿಂದ 8 ಕೋಟಿ ವೆಚ್ಚದಲ್ಲಿ ಆ ಒಂದು ನನ್ನ ಕನಸೇನಿತ್ತು ಒಂದು ಪಂಚರತ್ನ ಯೋಜನೆಯಲ್ಲಿ ಅದನ್ನು ಒಂದು ಕಾರ್ಯಕ್ರಮವನ್ನು ಪೈಲಟ್ ಪ್ರಾಜೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಅದಕ್ಕೆ ನೀಲಿ ನಕ್ಷೆ ಸಿದ್ಧ ಮಾಡಿದ್ದೇವೆ. ಒಂದು ಆಸ್ಪತ್ರೆಗೂ ಅದೇ ರೀತಿಯಲ್ಲಿ ಆ ನನ್ನ ಕನಸೇನಿತ್ತು ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈಗಾಗಲೇ ತಗ್ಗಲಿನಲ್ಲಿ ಮೊನ್ನೆ ಗ್ರಾಮಸ್ಥರೇ ಸುಮಾರು 32 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಕೂಲ್ ಕಟ್ಟಡಕ್ಕೆ ಚಾಲನೆ ಕೊಟ್ಕೊಂಡಿದ್ದಾರೆ. ಅವರೇ ಫೌಂಡೇಶನ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದೇ ರೀತಿಯಲ್ಲಿ ಹಲವಾರು ಭಾಗದಲ್ಲಿ ಶಾಲಾ ಕಟ್ಟಡಗಳು, ಐ ಮಾಸ್ಕ್ ಲೈಟ್ಗಳಿಗೆ ಪ್ರತಿ ಹಳ್ಳಿಯಲ್ಲಿ ಏನೊಂದು ಮನವಿ ಕೊಡ್ತಾ ಇದ್ದಾರೆ. ಸುಮಾರು 75 ಐ ಮಾಸ್ಕ್ ಲೈಟ್ಗಳನ್ನು ಈಗಾಗಲೇ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. 100 ಐ ಮಾಸ್ಕ್ ಲೈಟು, 100 ಬಸ್ ಶೆಲ್ಟ್ರು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ವಿಕಲಚೇತನರಿಗೆ ಸದ್ಯದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯ ವಿಕಲಚೇತನರೇನಿದ್ದಾರೆ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ದೇನೆ. ಇನ್ನೊಂದು 15 ದಿವಸ, ಒಂದು ತಿಂಗಳಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ. ಅದನ್ನು ಸಹ ಇವತ್ತು ಒಂದು ಪ್ರಮುಖವಾಗಿ
ಮಂಡ್ಯ ಜಿಲ್ಲೆಯಲ್ಲಿರ್ಬೋದು ಮತ್ತು ಹಲವಾರು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಒಂದು ನನ್ನ ಬಗ್ಗೆ ನಿರೀಕ್ಷೆ ಇರೋದು ಪ್ರಮುಖವಾಗಿ ಒಂದು ದೊಡ್ಡ ಕಾರ್ಖಾನೆ ತರಬೇಕು ಅನ್ನೋದೇ ಪ್ರಮುಖವಾಗಿ ಎಲ್ರಿಗೂ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮಗಳು ಒಂದು ಭಾಗ. ಈಗಾಗಲೇ ಆಸ್ಪತ್ರೆಗೆ 2.5 ಕೋಟಿ ಕೊಟ್ಟಿದ್ದೇವೆ, ಜಿಲ್ಲಾ ಆಸ್ಪತ್ರೆಗೆ. ಇಲ್ಲಿ ಕಾರ್ಖಾನೆಯ ವಿಷಯದಲ್ಲಿ ಜನಗಳ ಒಂದು ಭಾವನೆ ಏನಿದೆ, ಯುವಕರಲ್ಲಿ ಒಂದು ಇಂಡಸ್ಟ್ರಿ ತರಬೇಕು ಅಂತಕ್ಕಂಥದ್ದು, ಅದಕ್ಕೆ ರಾಜ್ಯ ಸರ್ಕಾರದ ಒಂದು ಸಹಕಾರವೂ ಬೇಕು. ನಮ್ಮ ಒಂದು ಇಲಾಖೆ ಏನಿದೆ, ಬೃಹತ್ ಕೈಗಾರಿಕಾ ಸಚಿವ ಅಂತಕ್ಕಂಥದ್ದಿದ್ದರೂ ಆ ಒಂದು ಇಲಾಖೆಯ ಕೆಲಸ ಕಾರ್ಯಗಳೇ ಬೇರೆ. ಇಲ್ಲಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.